ನ್ಯಾಯಾಧೀಶರಾಗಿ ನೇಮಕಗೊಂಡ ಸಂತೋಷ್ ಬೆಳಗೋಡ ಹಾಗೂ ಶ್ರೀಮತಿ ಸವಿತಾ ವಂದಲಾ ಅವರಿಗೆ ಸಿಬಿಎಸ್ ಗಂಜ್ನ ವರ್ತಕರು ಮತ್ತು ವೀರಶೈವ ಸಮಾಜ ಬಾಂಧವರು ಆತ್ಮೀಯವಾಗಿ ಸನ್ಮಾನಿಸಿ ಗೌರವಿಸಿದರು. ವೀರಶೈವ ಸಮಾಜದ ಹಿರಿಯರಾಗಿರುವ ನಾಗರಾಜ್ ಅಂಚಿನಾಳ, ಶಿವಕುಮಾರ್ ಪಠೇದ್, ನಾಗರಾಜ್ ಬರಗೂರ್, ಬಸವರಾಜ್ ಗೌಡರ್, ಜಂಬಣ್ಣ ಟಿ, ಲಿಂಗರಾಜು ನಾಡಗೌಡರ್, ಮಂಟಪ ವೇಣು ಎಲಿಗಾರ್, ಮಸ್ಕಿ ಶೇಖರಪ್ಪ, ವಿನೋದ್ ಕುಮಾರ್, ಶಿವಕುಮಾರ್, ಮಾಲು ಪಾಟೀಲ್, ಸೋಮನಗೌಡ ಮುಷ್ಟೂರು, ಚರಣೇಗೌಡ ಚಿಕ್ಕಜಂತಕಲ್, ಬಸವರಾಜ್ ಕೆ, ಮಲ್ಲಿಕಾರ್ಜುನ್ ಸೇರಿದಂತೆ ಸಿಬಿಎಸ್ ಗಂಜಿನ ಎಲ್ಲಾ ವ್ಯಾಪಾರಸ್ಥರು ಮತ್ತು ವೀರಶೈವ ಸಮಾಜ ಬಾಂಧವರು ಸನ್ಮಾನ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಶುಭ ಸಂಜೆ ಸಮಯದಲ್ಲಿ ಇಂದು ನಮ್ಮ ಗಂಗಾವತಿ ತಾಲೂಕಿನಿಂದ ಒಂದು ಮೊನ್ನೆ ನಡೆದಂಥ ಇದರಲ್ಲಿ ನ್ಯಾಯಾಧೀಶರಾಗಿ ಆಯ್ಕೆಯಾದಂಥ ನೇಮಕಗೊಂಡಂಥ ಸಂತೋಷ್ ಬೆಳಗೋಡ ಸರ್ ಅವರು ಮತ್ತು ಸವಿತಾ ಮೇಡಮ್ ಅವರು ವಿಶೇಷವಾಗಿ ನಮ್ಮ ಗಂಗಾವತಿ ತಾಲೂಕಿನಿಂದ ಆಯ್ಕೆಯಾಗಿದ ಒಂದು ಎಲ್ಲರಿಗೂ ಕೂಡ ಖುಷಿ ಸಂತೋಷ. ಅದರ ಜೊತೆಗೆ ಇನ್ನೂ ಇವರನ್ನು ನೋಡಿ ನಮ್ಮ ಯುವ ಪೀಳಿಗೆ ಇವತ್ತೊಂದು ಅವರನ್ನು ನೋಡಿ ಮಾದರಿಯಾಗಿ ನಮ್ಮ ಗಂಗಾವತಿ ತಾಲೂಕು ಹಾಗೂ ಇನ್ನಿತರ ಎಲ್ಲ ರಾಜ್ಯಕ್ಕೂ ಕೂಡ ಅವರು ವಿಶೇಷವಾಗಿ ಇವರನ್ನು ನೋಡಿ ಇನ್ನೂ ಹೆಚ್ಚಿನ ಮಟ್ಟಕ್ಕೆ ನಮ್ಮ ಯುವ ಪೀಳಿಗೆ ಕೂಡ ಕಲಿಬೇಕಂತೇಳಿ ನಾವು ಈ ಒಂದು ಎಲ್ಲರೂ ಒಂದು ಗಂಜಿನ ಅಸೋಸಿಯೇಷನ್ ವತಿಯಿಂದ ಮತ್ತು ಎಲ್ಲ ನಮ್ಮ ಸಮಾಜದ ಎಲ್ಲ ಹಿರಿಯರ ವತಿಯಿಂದ ನಾವು ಈ ಒಂದು ಸಿಬಿಎಸ್ ಗಂಗಾವತಿಯಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಒಂದು ಸಮಯದಲ್ಲಿ ಎಲ್ಲರೂ ನಮ್ಮ ಹಿರಿಯರು ಮತ್ತು ಯುವಕರು ಎಲ್ಲರೂ ಕೂಡಿ ಅವರಿಗೂ ಕೂಡ ಮುಂದಿನ ದಿನಮಾನಗಳಲ್ಲಿ ಇವತ್ತು ನ್ಯಾಯಾಧೀಶರಾಗಿದ್ದಾರೆ. ಮುಂದಿನ ದಿನಮಾನಗಳ ಹೈಕೋರ್ಟ್, ಸುಪ್ರೀಂ ಕೋರ್ಟ್ ಅವರಿಗೆ ಅವ್ರು ಉನ್ನತ ಮಟ್ಟಕ್ಕೆ ಇನ್ನೂ ಅವರು ಹೋಗಲಿ ಅಂತೇಳಿ ನಾವೆಲ್ಲರೂ ಕೂಡ ಈ ಸಮಯದಲ್ಲಿ ಶುಭ ಹಾರೈಸುತ್ತಾ ನಾವು ಅವರಿಗನ್ನು ಸನ್ಮಾನ ಕಾರ್ಯಕ್ರಮವನ್ನು ವ್ಯಾಪಾರಸ್ಥರು, ಹಿರಿಯರು, ಯುವಕ ಮಿತ್ರರು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಸಿಕೊಟ್ಟಂಥ ಎಲ್ಲರಿಗೂ ನಾನು ಧನ್ಯವಾದಗಳನ್ನು ತಿಳಿಸುತ್ತಾ ಈ ಕಾರ್ಯಕ್ರಮದಲ್ಲಿ ನಮ್ಮ ಕರೆಗೆ ಹೋಗ್ಬಿಟ್ಟು ಆಗಮಿಸಿದಂಥ ಕಿರುವಾಗಿ ಸನ್ಮಾನವನ್ನು ಸ್ವೀಕರಿಸಿದಂಥ ನಮ್ಮ ನ್ಯಾಯಾಧೀಶರು ಸಂತೋಷ್ ಬೆಳಗೋಡ ಅವರು ಮತ್ತು ಸವಿತಾ ಮೇಡಮ್ ಅವರು ಇನ್ನೂ ಹೆಚ್ಚಿನ ಮಟ್ಟಕ್ಕೆ ಶ್ರೀ ಚನ್ನಬಸವ ತಾತನ ಆಶೀರ್ವಾದದಿಂದ ಹಾಗೂ ಎಲ್ಲರ ಹಿರಿಯರ ಆಶೀರ್ವಾದದಿಂದ ಉನ್ನತ ಹುದ್ದೆ ಇನ್ನೂ ಹೈಕೋರ್ಟ್ ಜಡ್ಜ್ ಆಗಲಿ ಅಂತ ಹೇಳುತ್ತಾ ಮುಂದಿನ ದಿನಮಾನಗಳಲ್ಲಿ ನಮ್ಮೆಲ್ಲ ಸಮಾಜದ ಹಾಗೂ ಎಲ್ಲರ ನಮ್ಮ ಗಂಗಾವತಿ ಒಂದು ಹೆಸರನ್ನು ತರುವಂಥ ಕೆಲಸ ಅವ್ರು ಮಾಡ್ತಾರಂತೇಳಿ ಈ ಒಂದು ಸಂಜೆಯ ಕಾರ್ಯಕ್ರಮದಲ್ಲಿ ನಮ್ಮ ಗಂಗಾವತಿ ತಾಲೂಕಿನ ಚಿಕ್ಕಜಂತಕಲ್ ಊರಿನಾದಂಥ ಸಂತೋಷ್ ಬೆಳಗೋಡ ಇವರು ಮತ್ತು ಸವಿತಾ ಮೇಡಮ್, ಗಂಗಾವತಿ ಜಯನಗರ ಇವರು ಇವತ್ತು ನಮ್ಮ ಹೆಮ್ಮೆಯ ವಿಷಯ ಏನಂದರೆ ಜಡ್ಜ್ ಆಗಿ ನಮ್ಮ ತಾಲೂಕಿನಿಂದ ಆಯ್ಕೆಯಾಗಿರ್ತಾರೆ. ಆ ಒಂದು ವಿಶೇಷ ಕಾರ್ಯಕ್ರಮದಿಂದ ಇವತ್ತು ನಾವೆಲ್ಲ ಗಂಜಿನ ವರ್ತಕರು ಏನಂತ ನಾವು ಇದನ್ನು ಸನ್ಮಾನ ಕಾರ್ಯಕ್ರಮವನ್ನು ಹಂಚಿಕೊಂಡು ಅವರು ಮುಂದಿನ ಏಳಿಗೆಯಲ್ಲಿ ಒಳ್ಳೆಯ
ಕಾರ್ಯರೂಪದಲ್ಲಿ ಕಾರ್ಯನಿರತರಾಗಿ ಒಳ್ಳೆ ಚೆನ್ನಾಗಿ ಆದೇಶ ಕೊಡ್ತಾ ಮುಂದಿನ ಹೆಚ್ಚಿನ ಒಂದು ಉನ್ನತ ಹುದ್ದೆಯನ್ನು ಬೆಳಲಿ ಅಂತ ಹೇಳಿ ನಾನು ಹಾರೈಸುತ್ತಾ ಅವರಿಗೆ ನಾನು ಧನ್ಯವಾದಗಳನ್ನು ಹೇಳ್ತೇನೆ. ಇವತ್ತು ನಮ್ಮ ಯುವಕರಿಗೆ ಮತ್ತು ಗಂಜಿನ ಎಲ್ಲ ವ್ಯಾಪಾರಸ್ಥರಿಗೆ ಮತ್ತು ಗಂಗಾವತಿ ತಾಲೂಕಿನ ಎಲ್ಲ ಯುವಕರಿಗೆ ಒಂದು ಸ್ಫೂರ್ತಿದಾಯಕ ದಿನ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೀನಿ. ಯಾಕಂದರೆ ಸಂತೋಷ್ ಮತ್ತು ಸವಿತಾ ಮೇಡಮ್ ಅವರು ನಮ್ಮ ಗಂಗಾವತಿ ತಾಲೂಕಿನಲ್ಲಿ ನ್ಯಾಯಾಧೀಶರಾಗಿ ಆಯ್ಕೆಯಾಗಿದ್ದಾರೆ. ಎಲ್ರಿಗೂ ನಮಗೆ ಒಂಥರ ಸ್ಫೂರ್ತಿದಾಯಕ, ನಮಗೂ ಸ್ಫೂರ್ತಿದಾಯಕ ಮತ್ತು ನಮ್ಮ ಮುಂದಿನ ಪೀಳಿಗೆಗೆ ಯುವಕರಿಗೆ ಒಂದು ಸ್ಫೂರ್ತಿದಾಯಕ. ಇದೇ ರೀತಿ ನಮ್ಮ ಗಂಗಾವತಿ ತಾಲೂಕಿನಲ್ಲಿ ಎಲ್ಲರೂ ಯುವಕರು ಕಷ್ಟಪಟ್ಟು ಓದಿ ಈ ಥರ ಒಂದು ಉನ್ನತ ಹುದ್ದೆಗಳನ್ನು ಅಲಂಕರಿಸೋದ್ರ ಮೂಲಕ ಸಾರ್ವಜನಿಕ ಸೇವೆಗೆ ತಮ್ಮ ಕೊಡುಗೆಯನ್ನು ಕೊಡೋದ್ರ ಮೂಲಕ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಳ್ಳಿ ಅಂತೇಳಿ ಹೇಳೋದ್ರ ಮೂಲಕ ಮತ್ತೊಂದು ಸರಿ ನಾನು ಸಂತೋಷ್ ಸರ್ಗೆ ಮತ್ತು ಸವಿತಾ ಮೇಡಮ್ ಅವರಿಗೆ ಈ ಗಂಜಿನ ಎಲ್ಲ ವ್ಯಾಪಾರಸ್ಥರ ಪರವಾಗಿ ಮತ್ತು ಗಂಗಾವತಿ ತಾಲೂಕಿನ ಎಲ್ಲ ಸಾರ್ವಜನಿಕರ ಪರವಾಗಿ ನಾನು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ನೆರೆದಿರುವ ಎಲ್ಲರಿಗೂ ನನ್ನ ನಮಸ್ಕಾರಗಳು. CBS ಗಂಜಿನ ಎಲ್ಲ ವ್ಯಾಪಾರಸ್ಥರಿಗೆ, ರೈತರಿಗೆ ಮತ್ತು ಸೆಕ್ರೆಟರಿ ಅವರಿಗೆ ಎಲ್ಲರಿಗೂ ನನ್ನ ಹೃದಯಪೂರ್ವಕ ನಮನಗಳು. ಭಾಳ ಖುಷಿಯಾಗುತ್ತೆ. ಒಂದು ವಾರದಿಂದ ಬಿಡುವಿಲ್ಲದೆ ಎಲ್ಲ ಕಡೆ ಇಡೀ ಗಂಗಾವತಿಯಲ್ಲಿ ಎಲ್ಲ ಸಮಾಜದವರು ಎಲ್ಲ ಜಾತ್ಯತೀತವಾಗಿ ಧರ್ಮಾತೀತವಾಗಿ ಒಂದು ವೃತ್ತಿಯ ಯಾವುದೇ ಒಂದು ಎಲ್ಲ ರೀತಿಯಿಂದ ನಮಗೆ ಇವತ್ತು ಸನ್ಮಾನಗಳನ್ನ ಮಾಡ್ತಾ ಇದ್ದಾರೆ. ಭಾಳ ಖುಷಿಯಾಗುತ್ತೆ. ಅದೇ ರೀತಿ ದರ್ ಇಸ್ ಅ ಸೇಯಿಂಗ್, ಇಂಗ್ಲೀಷಲ್ಲಿ ಒಂದು ಸೇಯಿಂಗ್ ಇದೆ, ಅಂದರೆ ಇಟ್ ಟೇಕ್ಸ್ ಅ ವಿಲೇಜ್ ಟು ರೈಸ್ ಅ ಚೈಲ್ಡ್ ಅಂತ. ಅಂದರೆ ಒಂದು ಇಡೀ ಹಳ್ಳಿ ಅಥವಾ ಇಡೀ ಸಮಾಜ ಒಂದು ಮಗುವಿನ ಬೆಳವಣಿಗೆ ಪಾತ್ರ ವಹಿಸಿದೆ. ಇದೇ ಗಂಗಾವತಿಯಲ್ಲಿ ಓದಿ ಬೆಳೆದಂಥ ನಾನು ಇವತ್ತು ಒಂದು ಸನ್ಮಾನ ಮಾಡಿಸ್ಕೊಳ್ಳೋದು ಭಾಳ ಖುಷಿಯಾಗುತ್ತೆ. ಅದೇ ರೀತಿ ನಮ್ಮ ಗಂಗಾವತಿಯಿಂದ ಇನ್ನೂ ಮುಂದೆ ಭಾಳಷ್ಟು ಜನ ನ್ಯಾಯಾಧೀಶರು, ಭಾಳಷ್ಟು ಜನ ಅಧಿಕಾರಿಗಳು ಬೇರೆ ಬೇರೆ ನ್ಯಾಯಾಂಗದಲ್ಲಿ ಆಗಲಿ, ಶಾಸಕಾಂಗದಲ್ಲಿ, ಕಾರ್ಯಾಂಗದಲ್ಲಿ ಬೇರೆ ಬೇರೆ ಉನ್ನತ ಸ್ಥಾನದಲ್ಲಿ ಆಗಬೇಕು. ಅದಕ್ಕೆ ನಮ್ಮ ಕಡೆಯಿಂದ ಏನೇನು ಸಹಾಯ ಮಾಡ್ಬೋದು ಅದನ್ನು ನಾವು ಮಾಡೋಕ್ಕೆ ಸಿದ್ಧರಿದ್ದೀವಿ ಅಂತ ಈ ಸಮಯದಲ್ಲಿ ನನ್ನ ಮಾತು. ಆಯ್ಕೆ ಆಗಿರೋದು ನನಗೆ ಖುಷಿ ಆಗ್ತಾ ಇದೆ. ದೇವರು ನನಗೆ ಒಂದು ಸಮಾಜ ಸೇವೆ ಮಾಡೋದಕ್ಕೆ ಉತ್ತಮ ಅವಕಾಶ ಕೊಟ್ಟಿದ್ದಾರೆ. ನಾನು ನನ್ನ ಹುದ್ದೆಗೆ ನ್ಯಾಯಯುತವಾಗಿ ಪ್ರಾಮಾಣಿಕವಾಗಿ ಪ್ರಯತ್ನಪಟ್ಟು ನ್ಯಾಯ ಒದಗಿಸಿಕೊಡ್ತೀನಿ. ನಮ್ಮ ಊರಿಗೆ, ನಮ್ಮ ಸಮಾಜಕ್ಕೆ, ನಮ್ಮ ಕುಟುಂಬಕ್ಕೆ ನನ್ನ ಹೆಸರು ತಂದು ಕೊಡ್ತೀನಿ ಅಂತ ನನಗಿಲ್ಲೂ ಸನ್ಮಾನ ಮಾಡಿರೋ ಎಲ್ಲರಿಗೂ ನಾನು ಅಭಿನಂದಿಸ್ತೀನಿ.